ಬೆಂಗಳೂರಿಗೆ ಬಂದಾಗ ಸ್ನಾನ ಮಾಡ್ತಾ ಇದ್ದೆ, ಯಾರೋ ಬಾಗ್ಲಾಕಿದ್ರು ಆಚೆ. ಅಪ್ಪ ಬಾಗ್ಲಾಕ್ಬಿಟ್ಟು, ಅಜಯ್ ನೀನು ಇಂಡಿಯಾಗೆ ಬರಲ್ಲ ಅಂತ ಹೇಳಿದ್ರೆ ಬಾಗಿಲು ತೆಗಿತೀನಿ. ಮೈಸೂರು ಹಾಸ್ಪಿಟ್ಲ್ ವಿಚಾರ ಹೇಳ್ತಾ ಇದ್ರಲ್ಲ, ಸ್ಟ್ರೈಕ್ ಆದಾಗ ಯೂನಿಯನ್ ಮಾಡ್ತೀವಿ ಅಂದಾಗ ನಾನು ಅಪೋಸ್ ಮಾಡಿದೆ. ಅವಾಗ ಅವರೆಲ್ಲ ಬಂದು ಅವ್ನು ಲೀಡರ್ ಇದ್ದ ಒಬ್ಬ, ಅವನು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ. ಆಮೇಲೆ ನ್ಯಾಷನಲ್ ಯೂನಿಯನ್ ಸೊಸೈಟಿ ವರ್ಗೀಸ್ ಅವ್ನು ಕರೆದ, ನಾನು ಬಂದು ದೊಡ್ಡ ಸ್ಟ್ರೈಕ್ ಮಾಡಿಬಿಡ್ತೀನಿ, 10,000 ಕರ್ಕೊಂಬಪ್ಪ, ಒಳ್ಳೇದು, ನಮ್ಮ ಹಾಸ್ಪಿಟ್ಲ್ ಫೇಮಸ್ ಆಗುತ್ತೆ. ಭಯ ಪಡಲಿಲ್ಲ. ಆಮೇಲೆ ಅವನು ಈ ನಮ್ಮಲ್ಲಿ ಲೀಡರ್ ಇದ್ದವನು, ಅವನನ್ನು ಸಸ್ಪೆಂಡ್ ಮಾಡಿದೆ. ಅವ್ನು ಬರ್ತಾ ಇರಲಿಲ್ಲ ಟೈಮ್ಗೆ ಇದು ಅಂತೆಲ್ಲ, ಎಲ್ಲ ಸ್ಟ್ರೈಕ್ ಮಾಡಿದ್ರು. ಒಳ್ಳೇದಾಯಿತು. ಅವ್ನಿಗಂದೆ, ಅಲ್ಲಪ್ಪ ನೀನು ಇದೆಲ್ಲ ಯಾಕೆ, ನೀನು ಪಾಲಿಟಿಕ್ಸ್ಗೆ ಹೋಗು, ಒಳ್ಳೆ ಲೀಡರ್ ನೀನು, ಇದು ಯಾವುದೋ ಮೈಸೂರು ಹಾಸ್ಪಿಟಲ್ ಕೂತ್ಕೊಂಡು ಹಾಕಿದ್ಯಾ? ಇಲ್ಲ ನಾನು ಮಾಡ್ತೀನಿ, ಸರಿ ಬಾ ನನ್ನ ಜೊತೆ. ಈ ಥರ ಸೊಸೈಟಿನಲ್ಲಿ ನನಗೆ ತೊಂದರೆ ಆಯಿತು. ನಮ್ಮ ತಂದೆ ಅಂದರು, ಇವೆಲ್ಲ ಯಾಕೆ ಜಗಳ, ನಿನಗೆ ಅಮೇರಿಕಾದಲ್ಲಿ ಒಳ್ಳೆ ಪ್ರಾಕ್ಟೀಸ್ ಇದೆ, 40 ಜನ ಅಲ್ಲಿಯವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಮೇರಿಕನ್ಸ್, ನಿನಗೇನು ಬುದ್ಧಿ ಕೆಟ್ಟಿದೆಯಾ ಅಂದರು. ಅವ್ರು ಒಂದು ಸತಿ ನನಗೆ ಅಮೇರಿಕಾಗೆ ಬಂದಾಗ ಕಾರ್ ಹಿಂದೆ ತೊಗೊಳಕ್ಕೆ ಬಿಡಲಿಲ್ಲ, ಹಿಂದೆ ನಿಂತ್ಬಿಟ್ರು, ಬ್ಲಾಕ್ ಮಾಡಿದ್ರು. ಯಾಕೆ ಅಂದರೆ, ನೀನು ಪ್ರಾಮಿಸ್ ಮಾಡು ಇಂಡಿಯಾಗೆ ಬರಲ್ಲ. ಬೆಂಗಳೂರಿಗೆ ಬಂದಾಗ ಸ್ನಾನ ಮಾಡ್ತಾ ಇದ್ದೆ, ಯಾರೋ ಬಾಗ್ಲಾಕಿದ್ರು ಆಚೆ. ಯಾರು ಬಾಗ್ಲಾಕಿದ್ರು? ನಮ್ಮಪ್ಪ ಬಾಗ್ಲಾಕ್ಬಿಟ್ಟು, ಅಜಯ್ ನೀನು ಇಂಡಿಯಾಗೆ ಬರಲ್ಲ ಅಂತ ಹೇಳಿದ್ರೆ ಬಾಗಿಲು ತೆಗಿತೀನಿ. ಇವಾಗ ನನ್ನ ಫಿಲಾಸಫಿ ಏನು ಅಂದರೆ, ಯಾರಾದರೂ ಏನಾದರೂ ಹೇಳಿದರೆ ಸರಿ ಇದ್ದರೆ ತಿದ್ಕೊಳ್ಳೋಣ, ಸರಿ ಇಲ್ಲದೆ ಇದ್ದರೆ ಅದ್ರ ಮೇಲೆ ಫೈಟ್ ಮಾಡಿ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ನಮ್ಮ ಫಾದರ್ಗಂದೆ, ಇಲ್ಲ ಐ ಆಮ್ ಡಿಟರ್ಮಿನ್ ಟು ಕಮ್, ಏನೇ ಆದ್ರೂ ಬಂದೇ ಬರ್ತೀನಿ. ಒಂದು ಒಳ್ಳೆ ಕಾರ್ಯ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲರಿಗೂ ಒಂದು ಅನುಮಾನ ಬರುತ್ತೆ, ಯಾಕೆ ಮಾಡ್ತಾ ಇದ್ದಾರೆ ಏನು ಈ ಥರ. ಇವಾಗ ನಾವು ಗುಂಡಲಪೇಟೆನಲ್ಲಿ ಮಾಡ್ತಾ ಇದ್ದೀವಿ, ಅದಕ್ಕೂ ಎಷ್ಟೋ ಜನಕ್ಕೆ ಅನುಮಾನ ಬರುತ್ತೆ, ಇವ್ರು ಗುಂಡಲಪೇಟೆ ಅವರಲ್ಲ, ಯಾಕೆ ಮಾಡ್ತಾ ಇದ್ದಾರೆ, ಏನೋ ಇರಬೇಕಿದ್ರು, ಏನೂ ಇಲ್ಲ ಅದ್ರಲ್ಲಿ. ಅಂದರೆ ಅನುಮಾನ ಪಿಚಾಚಿಗಳು ನಾವು ಕೆಲವು ಸತಿ ಅಲ್ಲ, ಒಳ್ಳೆ ಕೆಲಸ ಮಾಡೋಕೆ ಅನುಮಾನ ಬರುತ್ತೆ. ನಾರ್ಮಲ್ ಆಗಿ ಏನು ಮಾಡಿದ್ರು ಅದು ಸುಮ್ಮನೆ, ಏನಾದ್ರು ನಾರ್ಮಲ್ ಆಗಿ ಮಾಡಲಿ, ಏನೋ ಒಂದು ಭ್ರಷ್ಟಾಚಾರ ಮಾಡಲಿ, ಯಾರು ಅವ್ರ ಮೇಲೆ ಅನುಮಾನ ಬರಲ್ಲ. ಒಳ್ಳೆ ಕಾರ್ಯ ಮಾಡೋದ್ಮೇಲೆ ಅನುಮಾನ ಬರೋದು ಜಾಸ್ತಿ.